ನಮಸ್ತೆ. ನಾನು ವೈಬ್ರೇಟ್ ವೈಕುಂಠ. ಗೊತ್ತಾಯ್ತಾ? ಇದಕ್ಕೂ ಮೊದಲು ಒಂದು ಸಲ ಮಾತಾಡಿದ್ದೆ. ಇವತ್ತು ಇದ್ರ ಬಗ್ಗೆ ಏನಕ್ಕೆ ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ, ಬಿಗ್ ಬಾಸ್ ಸೀಸನ್ ನಂಬರ್ 4. ನಾನು ನೋಡ್ತಾ ಇದ್ದೀನಿ ಬಿಗ್ ಬಾಸು. ನಾನು ವೋಟ್ ಮಾಡ್ತಾ ಇದ್ದೀನಿ. ನಾನು ಕೂಡ ಶೋಗೆ ಒಂದು ಸಲ ಲೈಕ್ ಮಾಡಿದ್ದೆ, ಮಾತಾಡಿದ್ದೆ. ಇವತ್ತು ನನಗೆ ತುಂಬ ವಿಷಕಾರಿಯಾದ ಒಂದು ಅಂಶ ಅಂತ ಹೇಳಿದ್ರೆ, ತುಂಬ ಬೇಜಾರಿಂದ ಮಾತಾಡ್ತಿರೋದು ಅಂತ ಹೇಳಿದ್ರೆ, ಚೆನ್ನಾಗಿ ಆಡ್ತಾ ಇದ್ದವರು ಒಬ್ಬರು ಸೀಕ್ರೆಟ್ ರೂಮಿಗೆ ಹೋಗ್ಬಿಟ್ರು. ಅದೇನೇ ಇರಲಿ ಅಂಶ, ಔಟ್ ಆದ ತಕ್ಷಣ, ಹೊರಗಡೆ ಬಂದ ತಕ್ಷಣ ಕೆಲವೊಂದು ಕಾಮೆಂಟ್ಸ್ಗಳು, ಕೆಲವೊಂದು ರಿವ್ಯೂಸ್ಗಳು, ಸ್ಯಾಂಡಲ್ವುಡ್ ರಿವ್ಯೂಸ್, ಇಲ್ಲಿ ಒಬ್ಬರು ಮಾತಾಡ್ತಾ ಇರ್ತಾರೆ. ನಾನು ಕರ್ನಾಟಕದ ಮಗ, ಅವರು ನಮಗೊಂದು ಗೆಳೆಯರಿದ್ದಂಗೆ. ಸ್ಯಾಂಡಲ್ವುಡ್ ರಿವ್ಯೂಸ್, ಅವ್ರ ಹೆಸರು ತೆಗೆಯಲ್ಲ. ಸ್ಯಾಂಡಲ್ವುಡ್ ರಿವ್ಯೂಸ್ ಯಾರು ಮಾತಾಡ್ತಾಯಿದ್ರು ಅವ್ರಿಗೊಂದು ನಾನು ಒಂಚೂರು ಹೇಳೋದಿದೆ. ಏನಂತ ಹೇಳಿದ್ರೆ, ನಿಮ್ಮದು ಯಾವಾಗಲೂ ರಿವ್ಯೂಸ್ ನೋಡ್ತಾ ಇರ್ತೀನಿ. ನಿಮ್ಮೊಂದು ವಿಚಾರ ಗೊತ್ತಾ? ನಾಮಿನೇಟ್ ಆಗಿದ್ದ್ಯಾರು? ಪ್ರಥಮ್ ಮಾಳವಿಕ್ ಅವರು. ಸರಿ, ಪ್ರಥಮ್ ಮಾಳವಿಕ್ ಅವರು ನಾಮಿನೇಟ್ ಆದರು. ವಿಚಾರ ಏನಂತೇಳಿ ಸೀಕ್ರೆಟ್ ರೂಮಲ್ಲಿ ಇಟ್ಟಿದ್ದಾರೆ. ಇನ್ನೂ ಹೊರಗಡೆ ಬಂದಿಲ್ಲ. ಆಟದಲ್ಲಿದ್ದಾರೆ, ಆಟದಿಂದ ಹೊರಗಡೆ ಬಂದಿಲ್ಲ, ಸೀಕ್ರೆಟ್ ರೂಮಲ್ಲಿ ಇಟ್ಟಿದ್ದಾರೆ. ಅದು ನಾಮಿನೇಟ್ ಆದ ತಕ್ಷಣ ನೀವು ಒಂದು ಸ್ಯಾಂಡಲ್ವುಡ್ ರಿವ್ಯೂಸಲ್ಲಿ ಸ್ವಲ್ಪ ಮಾತಾಡಿದ್ರಿ. ಪರಮೇಶ್ವರ್, ಯಾಕ್ರಿ ಪರಮೇಶ್ವರಿಗೆ ಮಾತಾಡಿದ್ರಿ. ಪರಮೇಶ್ವರಿಗೆ ಏನೋ ಅಂತ ಮಾತಾಡಿದ್ರಿ, ಏನೋ ಒಂದು ವಿಚಾರದಲ್ಲಿ ಮಾತಾಡಿದ್ರಿ ಅಲ್ವಾ? ಅಲ್ಲ, ಪರಮೇಶ್ವರಿಗೆ ಮಾತಾಡಿದ ನೀವು ಕರೆಕ್ಟು. ನಮಗೆ ವಿಚಾರ ಗೊತ್ತಾ? ಆಟಗಾರರ ಮನೆಯವರು ಬಂದಾಗ ಅದನ್ನು ಚೆನ್ನಾಗಿ ಉಪಯೋಗಿಸ್ಕೊಂಡವ್ರು ಯಾರಂತ ಗೊತ್ತಾ ನಿಮಗೆ? ಒಂದು ಭುವನ್ನು, ಮತ್ತೊಂದು ಕಿರಿಕೀರ್ತಿ. ಭುವನ್ ಉಪಯೋಗಿಸ್ಕೊಳ್ಳೋ ಮುಂಚೆನೇ ಕಿರಿಕೀರ್ತಿ ಅವರು ಉಪಯೋಗಿಸ್ಕೊಂಡಿದ್ದಾರೆ. ಹೇಗಂತೇಳಿ, ಕಿರಿಕೀರ್ತಿ ಅವ್ರ ಗೆಳೆಯರು ಒಂದು ದಿವಸ ಫೋನ್ ಮಾಡಿದ್ರೆ ಗೊತ್ತಾ ನಿಮಗೆ? ಕನ್ಫೆಕ್ಷನ್ ರೂಮನ್ನೊಳಗಡೆ ಕಿರಿಕೀರ್ತಿ ಅವ್ರ ಗೆಳೆಯರು ಒಂದು ಸಲ ಫೋನ್ ಮಾಡಿದ್ರು. ಅದೇನು ಗೊತ್ತಾ? ಸಿಗ್ನಲ್, ತೋರಿಕೆ. ಆಮೇಲೆ ಚೆನ್ನಾಗಿ ಮಾತಾಡಿದ್ರು. ನೀ ಚೆನ್ನಾಗಿ ಆಡ್ತಿದ್ದೆ ಕಣೋ, ವಿಶ್ ಮಾಡಿದ್ರು, ಶುಭ ಹಾರೈಸಿದ್ರು, ಗೆಳೆಯ ಅಂತ ಹೇಳಿದ್ರು. ಖುಷಿ ಆಯಿತು. ಇವರು ಹೇಳಿದ್ರು, ನನ್ನ ಅರ್ಪಿನೂ ವಿಚಾರಿಸ್ತಾಯಿರು ಅಂದರು. ಆಯಿತು, ಒಪ್ಕೊಂಡೆ. ಅದಾದ ತಕ್ಷಣ ಭುವನ್ ಅವ್ರ ತಾಯಿ ಬಂದರು, ಕುಣಿದ್ರು, ಕುಪ್ಪಳಿಸಿದ್ರು, ಎಲ್ಲರಿಗೂ ಮನೋರಂಜನೆ ಕೊಟ್ಟರು. ಅಲ್ಲಿ ಒಂದು ಫೋಟೋ ತೋರಿಸಿದ್ರು. ಅವ್ರ ತಾಯಿಯವರು ಭುವನ್ ಅವರಿಗೆ ಒಂದು ಗಿಫ್ಟ್ ಕೊಟ್ಟರು. ಆ ಗಿಫ್ಟನ್ನು ಕಳಿಸಿದ್ರು. ಆ ಫೋಟೋನ ವಾಪಸ್ ಕೊಟ್ಟು ಕಳಿಸು, ಇದು ಅಕ್ಕಂಗೆ ಕೊಡು. ಅಕ್ಕಂಗ ಯಾಕೆ ಅಂತ ಅವ್ರ ತಾಯಿ ಕೇಳಿದ್ರು. ಕೊಡು, ನೀನು ಸುಮ್ಮನೆ ಅಕ್ಕಂಗೆ ಕೊಡಿ, ಅವ್ರಿಗೆ ಗೊತ್ತಾಗತ್ತೆ. ಸಿಗ್ನಲ್, ತೋರಿಕೆ. ಇದು ಸಿಗ್ನಲ್ ಅಂದರೆ ತೋರಿಕೆ. ಆಯಿತು, ಅದಾಯಿತು. ನಾಮಿನೇಷನ್ ಆಯಿತು. ನಾಮಿನೇಟ್ ಆದವರು ಇಬ್ಬರು. ಅದು ಕೆಲವೊಂದು ಕಾಮೆಂಟ್ಸ್ಗಳು ಅವನ ಮೇಲೆ ಪ್ರಥಮ್ ಅವ್ರ ಮೇಲೆ ಇಟ್ಟಿರೋ ಒಂದು ಪ್ರೀತಿ, ಕರ್ನಾಟಕ ಜನತೆ ಒಂದು ಅವನ ಮುದ್ದಾದ ಆಟದ ವೈಖರಿ, ಇವನ್ನೆಲ್ಲ ನೋಡಿಬಿಟ್ಟು ಅವನ ಮುಗ್ಧವಾದ ವರ್ತನೆ. ಮಕ್ಕಳು ಕೂಡ ಬುದ್ಧಿ ಇದ್ದರೆ, ಮಕ್ಕಳು ಅಂತೇಳಿ ತಿಳ್ಕೊಂಡ್ರು ಕೂಡ ನೀವು, ಮಕ್ಕಳು ಕೂಡ ಬುದ್ಧಿ ಇದ್ದರೆ ದೊಡ್ಡವರಿಗೂ ಪಾಠ ಕಲಿಸ್ತಾರೆ ಅನ್ನೋದು
ತುಂಬ ಸಕ್ಸಸ್ ಹೆಸರನ್ನಿಟ್ಕೊಂಡು ನಾನೇ ಒಂದು ಇದಕ್ಕೆ ಯೋಗ್ಯವಾದ, ಎಲ್ಲರಿಗಿಂತ ನಾನೇ ಒಬ್ಬ ಯೋಗ್ಯವಾದನು ಅನ್ನೋರಿಗೆ ಬುದ್ಧಿ ಕಲಿಸಿದಂಥ ಮುಗ್ಧ ಮಗುವಿನ ಬುದ್ಧಿಯುಳ್ಳ ವ್ಯಕ್ತಿ. ಅದಾದ ತಕ್ಷಣ ನಾಮಿನೇಟ್ ಆಯಿತು, ಸಿಗರೆಟ್ ರೂಮಲ್ಲಿಟ್ಟರು, ಎಲ್ಲ ಆಗಿ ಕೊನೆಗೆ ಅದಕ್ಕೂ ಮುಂಚೆ ಅವಿನಾಶ್ ಸರ್ ಬಂದಿದ್ದರು. ಆ ಒಂದು ಖುಷಿಯ ಸಡಗರದಿಂದ ಅವರಿಗೆ, ಮಾಳವಿಕ ಅವರಿಗೆ ಅದನ್ನು ಏನು ಮಾಡಬೇಕು, ಅದನ್ನು ಹೆಂಗೆ ಉಪಯೋಗಿಸ್ಕೊಳ್ಳೋದು ಅನ್ನೋ ಗೊತ್ತಾಗದೆ ನಾರ್ಮಲಾಗಿ ಬಿಟ್ಬಿಟ್ರು. ಸುಮ್ಮನೆ ಬಿಟ್ಬಿಟ್ರು. ಆ ವಿಚಾರನ ತಲೆಗೆ ಹಾಕ್ಕೊಂಡಿಲ್ಲ. ಪ್ರಥಮ ಮಾತಾಡಿಸ್ಬಿಟ್ಟು ಹೋದರು ಅವರು. ಆಯಿತು, ಪ್ರಥಮ ಅವ್ರ ತಂದೆ ಬಂದರು. ಅದನ್ನೇ ಒಂದು ವಿಚಾರ ಇಟ್ಟುಕೊಂಡು ಇವತ್ತು ಪ್ರಥಮ ತಂದೆ ಬಂದರು, ಅವ್ರದ್ದು ಏನೇನು ಸಂಬಂಧಗಳಿರುತ್ತೆ. ಅರೆ ಪ್ರಪಂಚದಲ್ಲಿ ತುಂಬ ಸಂಬಂಧದಲ್ಲಿ ತೂತಿನ ತುಣುಕಿರುತ್ತೆ ರೀ. ಸಂಬಂಧದಲ್ಲಿ ತೂತು ಒಂದು ಒಂದು ಅನುಮಾನಾಸ್ಪದವಾದ ಒಂದು ವರ್ತನೆ ಇರುತ್ತೆ, ಒಂದು ತುಣುಕಿರುತ್ತಲ್ಲ, ಇರುತ್ತೆ. ಅನುಮಾನಾಸ್ಪದ ತುಣುಕಿದೆಯಲ್ಲ, ಇಡೀ ಸಂಬಂಧನೂ ಕೆಡಿಸುತ್ತೆ. ಅವನದೇ ಆದ ಆಯ್ಕೆ ಇರುತ್ತೆ. ತಾಯಿ ತೊಡೆ ಮೇಲೆ ಬಂದ್ಕೊಂಡಾಗ ಮಗು ತಾಯಿಯ ಹವಾಮಾನದಲ್ಲಿರುತ್ತೆ. ಅದು ಬೆಳೆದು ಹೊರಗಡೆ ಬಂದಾಗ ಪ್ರಪಂಚದ ಹವಾಮಾನಕ್ಕೆ ಬಂದ್ಬಿಡ್ತಾನೆ. ಅವನ ಬುದ್ಧಿ ಅಂತ ಅನ್ನೋದ್ರೆ ನಾನು ಮುಂದೆ ಬೆಳಿಬೇಕು ಅನ್ನೋ ಒಂದು ಆಸೆ ವೈಖರಿನ ಇಟ್ಕೊಂಡ್ರೆ ಅವನೊಂದು ವಸ್ತುನ ಆಯ್ಕೆ ಮಾಡ್ಕೊತಾನೆ. ಆ ಒಂದು ವಸ್ತುನ ಆಯ್ಕೆ ಮಾಡ್ಕೊಂಡಾಗ ತಂದೆ ಎಲ್ಲ ಅದರಲ್ಲಿ ಕೆಳ ಬೀಳ್ತಾನೋ, ಇದರಲ್ಲೂ ಸಕ್ಸಸ್ ಆಗಿಲ್ಲ, ಅದರಲ್ಲೂ ಸಕ್ಸಸ್ ಆಗಿಲ್ಲ ಅಂದರೆ ಹೆಂಗೆ ಅಂತ ಒಂದು ಬಹುಕತೆ ಅಂದರೆ ಹೆದರಿಕೆ, ಗಡಗಡನ ನಡುಗುವ ಒಂದು ಬುದ್ಧಿಮಾಂದ್ಯತೆ. ಇದರಿಂದಾಗಿ ಬುದ್ಧಿಮಾಂದ್ಯತೆ ಅಂದಿದ್ದು ನಾನು. ಇದರಿಂದಾಗಿ ಪ್ರಥಮ ಅವರು ಮತ್ತು ಅವ್ರ ತಂದೆ ಮೇಲಿರೋ ಒಂದು ಬೇರೆ ಬೇರೆ ಆದ ವಿಭಾಗದ ವರ್ತನೆ ಒಂದಾಯ್ತಾ. ಒಂದಾದರೂ ಅವನು ಖುಷಿ, ಇನ್ನೂ ಆರಾಮಾಗಿ ಆಟ ಆಡ್ತಾನೆ. ತಂದೆನೂ ಒಪ್ಕೊಂಡ್ರು ಅಂದಮೇಲೆ ಇನ್ನು ಅವನಿಗೆ ಭಯ ಅನ್ನೋದಿಲ್ಲ. ಅದೆಲ್ಲ ಆದಮೇಲೆ ಆದಿತ್ಯವರ ಸಂಚಿಕೆಯಲ್ಲಿ ತೋರಿದಾಗ ಯಾಕೆ ಮೋಹನ್ ಅವರು ಕರುಳು ಕುಡಿಯ ಸಂಬಂಧದ ವಿಚಾರನೇ ಕೆಣಕಿ ತಾವು ಮುಂದೆ ಹೋಗಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ? ಅವರು ಅಂದಾದ್ರಲ್ಲ, ಅವನಿನ್ನ ಹಾಗೆ ಅವನ ತಂದೆ ಮೇಲೂ ಪ್ರಯೋಗ ಮಾಡಿದ್ರೆ ಹಾಗೆ ಇನ್ನೂ ಅದನ್ನೇ ಪ್ರಯೋಗ ಮಾಡ್ತಾನೆ. ಅವನಿಗೆ ಇಲ್ದಿರೋ ಕಾನ್ಫಿಡೆನ್ಸ್ ನಿಮ್ಗೆ ಯಾಕೆ? ತಪ್ಪಲ್ವಾ ಅವನವರೇ? ಅದು ತಪ್ಪು. ಬರೀ ಆಟ ಆಡಿ ನೀವು ಇನ್ನೊಬ್ಬರದ್ದು ಎಲ್ಲ ವೈಯಕ್ತಿಕ ಅಂತಿದ್ರೆ ನೀವು ವೈಯಕ್ತಿಕ ಮಾಡ್ತಾ ಇರೋದಲ್ಲಿ. ಕಿರಿಕೀರ್ತಿಯವ್ರು ವೈಯಕ್ತಿಕವಾಗಿ ಆಡ್ತಾ ಇರೋದು. ಶಾಲಿನಿಯವರು ತುಂಬ ವೈಯಕ್ತಿಕ ಭಾವನೆ ಉಳ್ಳವರು. ರೇಖಾ ಅವರು ನಾನು ಏನಾದರೂ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ, ಏನಾದರೂ ಒಂದು ಮಾತಾಡಿದ್ರೆ ಇದಾಗ್ಬಿಡ್ತೀನಿ ಅನ್ನೋದು. ಶ್ರುತಿ ಒಬ್ಬರೇ, ಶ್ರುತಿ ಮಾಳವಿಕ ಆಗಕ್ಕಾಗಲ್ಲ. ನಿಮ್ಮ ಭಾವನೆ ಅದು ಅಲ್ವಾ? ಮೌನವರೇ, ಇಷ್ಟು ಜನರಲ್ಲಿ ಸರಿಯಾದ ಜನರ ಆಯ್ಕೆ ಪ್ರಥಮ ಇರ್ಬೋದೇನೋ ಅನ್ಸುತ್ತೆ ನನಗೆ. ವಾಪಸ್ ಬಂದರೆ ಗೆದ್ಕೊಂಡು ಹೋಗ್ತಾರೇನೋ ಒಂದು ಉಮೀದು. ಯಾಕಂತ ಹೇಳಿದ್ರೆ ಆಡ್ತಾ ಇದ್ದಾನೆ ಅವನೇ, ಆಟ ಆಡೋಕ್ಕೆ ಬರುತ್ತೆ. ಬೆಳೆಯೋ ಹುಡುಗ, ಎಲ್ಲೂ ಎಡುತ್ತಾ ಇಲ್ಲ, ಸರಿಯಾಗಿ ಬೆಳೀತಾ ಇದ್ದಾನೆ. ಆ ಆಟನೇ ಹಾಗೆ, ಆ ಬಿಗ್ ಬಾಸ್ ವೇದಿಕೆನೇ ಹಾಗೆ, ಅದಕ್ಕೆ ತಕ್ಕನಾಗಿದ್ದಾನೆ. ನೋಡಿ, ನೀವು ಹಂಗಾಗಕ್ಕೆ ಪ್ರಯತ್ನ ಇನ್ನಿರೋ ಒಂದು ಎರಡು ವಾರದಲ್ಲಿ ಪ್ರಯತ್ನ ಪಡಿ. 2-3 ವಾರದಲ್ಲಿ ಪ್ರಯತ್ನ ಪಡಿ, ಆಗುತ್ತೆ ನೋಡಿ.
ನಾನು ಮತ್ತೊಂದು ಸ್ಯಾಂಡಲ್ವುಡ್ ರಿವ್ಯೂಸಲ್ಲಿ ಮಾತಾಡ್ತಿದ್ದಾರೆ, ಪರಮೇಶ್ವರ್ ಬಗ್ಗೆ ಮಾತಾಡ್ತಿದ್ರಿ ನೀವು. ಸ್ಯಾಂಡಲ್ವುಡ್ ರಿವ್ಯೂಸ್ ಅವರಂತ ಮಾತಾಡ್ತಾರಲ್ಲ, ಸ್ಯಾಂಡಲ್ವುಡ್ ರಿವ್ಯೂಸ್ ಅಂತ ಹೇಳ್ಬಿಟ್ಟು ಅದರಲ್ಲೊಬ್ರು ಮಾಡ್ತಾ ಇರ್ತಾರಲ್ಲ, ಅವ್ರ ಹೆಸರು ತೆಗಿಯಲ್ಲ ನಾನು. ಅವ್ರು ಹೇಳ್ತೀವಿ ಪರಮೇಶ್ವರ್ ಅವ್ರಿಗೊಂದು ಜೀವನ ಕೊಡ್ತಾ ಇದ್ದಾರೆ. ಪರಮೇಶ್ವರ್ ಬೈಯಂಗೆ ಇಲ್ಲ. ವಿಚಾರ ಏನಂತ ಹೇಳಿದ್ರೆ, ಮೀನು ಹಿಡಿಯೋರಿಗೆ ಬೋಟು ಬಲೆ ತಂದು ಕೊಟ್ಟವರು ಪರಮೇಶ್ವರ್. ಅದರಲ್ಲಿ ಇಂಥದ್ದೇ ಒಂದು ಮೀನು ಸಿಕ್ತು. ಆ ಮೀನು ಇದೇ ಮೀನು, ಇದನ್ನು ಹಿಂಗೆ ಉಪಯೋಗಿಸ್ಕೋಬೇಕು, ಇದು ಇದೇ ಥರ, ಇದರ ಗಾತ್ರನೇ ಇದು ಆಕಾರನೇ ಇದು ಹಿಂಗೆ ಓಡುತ್ತೆ, ಇದು ಹಿಂಗೆ ಹಾರುತ್ತೆ ಅನ್ನೋ ತೋರಿಸ್ಕೊಟ್ಟವ್ರು ಸುದೀಪ್. ತೋರಿಸ್ತಾ ಇರೋರು ಸುದೀಪ್. ಇದನ್ನು ತಗೊಂಡೋಗಿ ಮ್ಯೂಸಿಯಮಲ್ಲಿ ಇಡಬೇಕು ಅನ್ನೋದು ಯೋಚನೆ ಮಾಡಿದ್ದು ಸುದೀಪ್. ಇವರಿಬ್ಬರಿಗೆ ಯಾವುದೇ ಕಾರಣದಿಂದಾಗಿ ಯಾರೂ ಏನು ಹೇಳಂಗಿಲ್ಲ. ಇದು ಯಾರಿಗೆ ಈ ಮಾತು ಸ್ಯಾಂಡಲ್ವುಡ್ ರಿವ್ಯೂಸಲ್ಲಿ ಮಾತಾಡ್ತಾರಲ್ಲ, ಒಬ್ಬರು ಕಾಮೆಂಟ್ಸ್ ಮಾಡ್ತಾರಲ್ಲ, ಕರ್ನಾಟಕದ ಮಗ ನಾನು. ಅದು ಯಾರೇ ಕರ್ನಾಟಕದ ಒಂದು ಕಾರ್ಯಕ್ರಮದಲ್ಲಿ ಅದರ ಬಗ್ಗೆ ಹೇಳಿಕೆಯನ್ನು ಕೊಡ್ತಾ ಇರೋರು ಅವರು ನಮ್ಮ ಗೆಳೆಯರೇ. ಸ್ಯಾಂಡಲ್ವುಡ್ ರಿವ್ಯೂಸ್ ಗೆಳೆಯ ಕೇಳಿ, ಪರಮೇಶ್ವರು ಪ್ರಥಮವರಂತಲ್ಲ, ಪ್ರತಿಯೊಬ್ಬರು ಏನಾದ್ರು ಸಾಧನೆ ಮಾಡುವನ್ನೋರಿಗೆ ಒಂದು ಅವಕಾಶ ಕೊಡ್ಬೋದು ಇದರಲ್ಲಿ ಅಂತ ಯೋಚನೆ ಮಾಡಿಕೊಂಡು ಒಂದು ಕಾರ್ಯಕ್ರಮ ನಡೆಸ್ತಾ ಇರೋರು ಪರಮೇಶ್ವರರು. ಅವರು ಪ್ರಥಮಂತರ ಎಷ್ಟೋ ವ್ಯಕ್ತಿಗಳಿಗೆ ಮತ್ತು ಮುಂದೆ ಬರಬೇಕನ್ನೋ ಪ್ರತಿಯೊಬ್ಬ ವ್ಯಕ್ತಿಗಳಿಗೆ ಗಾಡ್, ದೇವರು, ಮಹಾದೇವರವರು, ಪರಮಾತ್ಮನೇ. ಸಾಧನೆ ಮಾಡುವವರಿಗೆ ಯಾರೇ ಇರಲಿ, ಕರ್ನಾಟಕದಲ್ಲಿ ಸಾಧನೆ ಮಾಡೋರಿದ್ದರೆ ಹೋಗಿ ಪರಮೇಶ್ವರ ಹತ್ರ ಕೋರಿಕೆ ಮಾಡ್ಕೊಳ್ಬೋದು ಅಂತ ಒಂದು ತೋರಿಸ್ಕೊಟ್ಟವರು ಪರಮೇಶ್ವರು. ತೋರಿಸ್ಕೊಟ್ರು. ಯಾಕೆ ಹೇಳಿ? ಪ್ರಥಮ್ ಏನೂ ಇಲ್ಲ, ನಿರ್ದೇಶಕ ಅಂತ ಎಷ್ಟೊಂದು ಜನ ನಿರ್ದೇಶಕರಿದ್ದಾರೆ ಪ್ರತಿಭೆ ಉಳ್ಳು. ಪ್ರಥಮ್ ಹೋಗಿ ಕೋರ್ಕೊಂಡ್ರು. ಹೋಗಿ ರಾಜಕೀಯ ಕ್ಷೇತ್ರದಲ್ಲಿರೋರು, ಸಿನಿಮಾ ಕ್ಷೇತ್ರದಲ್ಲಿರೋರು ಅವ್ರನ್ನ ಮೀಟ್ ಮಾಡಿ ಅವ್ರ ಜೊತೆ ಫೋಟೋ ತೆಗೊಂಡು ಅವ್ರನ್ನ ಮಾತಾಡಿಸಿ ಬನ್ನಿ ಅಂತ ಹೇಳಿ ಕಳಿಸಿದ್ರು, ಮಾಡ್ಕೊಂಬಂದರು. ಇಷ್ಟೇ ಸಾಕಲ್ವಾ? ಮತ್ತೊಂದು, ನೀವೇ ಸ್ಯಾಂಡಲ್ವುಡ್ ರಿವ್ಯೂಸ್ ಗೆಳೆಯ, ನೀವು ಏನಂದ್ರಿ? ನೀನು ಅಂತ ಶಬ್ದ ಉಚ್ಚಾರಣೆ ಮಾಡ್ರಿ. ಯಾಕೆ? ನಿಮ್ಮ ತಂದೆಗೆ ನೀವು ನೀನಂತೀರ? ಸಾಧನೆ ಮಾಡೋರಿಗೆ ಅವ್ರ ತಂದೆ ಇದ್ದಂಗೆ ಆಯ್ತು ಇಲ್ಲಿ. ಇವಾಗ ಯಾಕೆ ಆ ಶಬ್ದ ಬಳಕೆ ಮಾಡಬೇಕು? ತಪ್ಪಲ್ವಾ? ತಪ್ಪೇ. ನೀವು ಹೇಳಿದ್ರಲ್ಲ, ಪ್ರಥಮನ್ ಕಳಿಸಿದ್ದು ಸರಿಯಾದಲ್ಲಿ ಲೈಕ್ ಮಾಡಿ, ಪ್ರತಾಪನ ವಾಪಸ್ ಕರ್ಸ್ಕೊಳ್ಬೇಕನ್ನೋರ ಇಚ್ಛಿಸೋರೆಲ್ಲ ಲೈಕ್ಸ್ ಮಾಡಿ, ಇಚ್ಛೆ ಇಲ್ದಿದ್ದವರೆಲ್ಲ ಡಿಸ್ಲೈಕ್ ಮಾಡಿ. ನಾನೇನಾದರೂ ಮಾತಾಡಿ ತಪ್ಪಾದರೆ ಡಿಸ್ಲೈಕ್ ಮಾಡಿ ಜನಗಳೇ. ಇಷ್ಟ ಆದರೆ ಲೈಕ್ ಮಾಡಿ. ಹೌದು, ಇದೇ ಆ ಒಂದು ಆಟದ ವೈಖರಿ ಹಿಂಗೆ ಇದೇ ಥರ. ಇದು ನಾನು ಮಾತಾಡಿದ್ದು ಕರ್ನಾಟಕದ ಜನತೆಗೋಸ್ಕರ, ಆ ಒಂದು ಪ್ರತಿಭೆ ಉಳ್ಳವರಿಗೋಸ್ಕರ. ಇದು ನಿಮ್ಮ ವೈಬ್ರೇಟ್ ವೈಕುಂಠನ ಮಾತು. ಆ ಒಂದು ಕ್ಷಣದಲ್ಲಿ ವೈಬ್ರೇಟ್ ಆಗ್ತಾ ಇರ್ತೀನಿ. ಮತ್ತೊಂದು ಈ ಥರ ಒಂದು ವೇದಿಕೆ, ಈ ಥರ ಒಂದು ಕಾರ್ಯಕ್ರಮ ಇದುವರೆಗೂ ನಮ್ಮ ಇಂಡಿಯಾದಲ್ಲೇ, ಭಾರತದಲ್ಲೇ ನಡೀಲಿಲ್ಲ.
ಈ ಒಂದು ಕಾರ್ಯಕ್ರಮ ನಡೆಸ್ಕೊಡ್ತಾ ಇರ್ತಕ್ಕಂಥ ಸುದೀಪ್ ಅವರು, ಪರಮೇಶ್ವರ್ ಅವರು ಮತ್ತು ಎಲ್ಲ ಕಂಟೆಸ್ಟೆಂಟ್ಗಳು ಎಲ್ಲರಿಗೂ ನಾನು ಆಭಾರಿಯಾಗಿರ್ತೀನಿ. ನಮಸ್ಕಾರ. ನಿಮ್ಮ ವೈಬ್ರೇಟ್ ವೈಕುಂಠ, ಮುದ್ದಾದ ಕರ್ನಾಟಕದ ಮುದ್ದಾದ ಧ್ವನಿ. ನಮಸ್ಕಾರ.